ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಜಗತ್ತಿನ ಉದ್ದಗಲಕ್ಕೂ ಆತನ ಸ್ತುತಿ ಮತ್ತು ಸ್ತೋತ್ರಗಳನ್ನು ನಾವು ನೋಡುತ್ತೇವೆ. ಜಗತ್ತಿನ ಉದ್ದಗಲಕ್ಕೂ ಶಿಷ್ಯರಾಗಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳಿಗೂ ನಾವು ಈ ಆಜ್ಞೆಗಳನ್ನು ಉಪದೇಶ ಮಾಡಬೇಕಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ನಾನು ಅನೇಕ ಸಂದರ್ಭಗಳಲ್ಲಿ ಸತ್ಯವೇದವನ್ನು ಓದುವಾಗ ಸತ್ಯವೇದದಲ್ಲಿ ಪ್ರೀತಿಸುವ ಸಭೆ, ಪ್ರೀತಿ ಅನ್ನುವಂಥದ್ದು ತುಂಬ ಸಲ ನಮ್ಮ ಗ್ರಹಿಕೆಗೂ ಮೀರಿದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಒಂದು ವೇಳೆ 10 ಮಂದಿ ಶತ್ರುಗಳಿದ್ದು ಅವನು 9 ಮಂದಿಯನ್ನು ಪ್ರೀತಿಸಿದರೆ, ಇನ್ನೊಬ್ಬನನ್ನು ದ್ವೇಷಿಸಿದರೆ ಅದು ಹೇಗೆ ಪ್ರೀತಿಸಿದಾಗ ಆಗ್ತದೆ? ಅದು ಹೇಗೆ ಶತ್ರುಗಳನ್ನು ಪ್ರೀತಿಸಿದಾಗ ಆಗ್ತದೆ? ದೇವರು ಹೇಳ್ತಾರೆ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ನಾನು ಅವರಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆಯವರು ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಆದರೆ ನಾವು ಕರ್ತನ ಅನುಭವದಲ್ಲಿ ಅನುಭಾವವಾಗಿ ನಡೆಯುವಂತಹ ಅನೇಕ ಸನ್ನಿವೇಶಗಳು ನಮ್ಮನ್ನು ಆವರಿಸಲ್ಪಟ್ಟಾಗ, ಆ ಅನುಭವಗಳು ಅನುಭಾವವಾದಾಗ ನಾವು ಕರ್ತನ ವಾಕ್ಯಗಳಿಗೆ ಅನುಗುಣವಾಗಿ ನಡೆಯಬೇಕು. ಪ್ರತಿಯೊಬ್ಬ ದೇವರ ನಿಜ ಸೇವಕನು ಹಿಂಸೆಯನ್ನು ಎದುರಿಸಬೇಕಾಗ್ತದೆ. ಏಕೆಂದರೆ ಆಗ ಮಾತ್ರ ಅವನು ತನ್ನನ್ನು ಹಿಂಸಿಸುವವರಿಗಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಯಬಹುದು. ಅವನು ಇತರರಿಗೆ ಸಹ ತಮ್ಮನ್ನು ಹಿಂಸಿಸುವವರಿಗಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಸಬಹುದು ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 45 ನೀವು ನೋಡಿ. ಅಲ್ಲಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದರಿಂದ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಯಾಕೆಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಇಲ್ಲಿ ಮೊದಲನೇದಾಗಿ ಕರ್ತನು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರ ಏನಪ್ಪ ಅಂತಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಾವೇನಾಗಿದ್ದೀವಿ? ಮಕ್ಕಳಾಗಿದ್ದೇವೆ. ಆ ಮಕ್ಕಳಾಗಿದ್ದರೂ ನಿಮಿತ್ತ ನಾವು ಕೆಟ್ಟದರ ಮತ್ತು ಒಳ್ಳೆಯದರ ಮೇಲೆ ಒಂದು ಅಧಿಕಾರವನ್ನು ಸಾಧಿಸಿದ್ದೇವೆ. ಇದರಿಂದ ನಾವು ತಂದೆಯ ಮಕ್ಕಳಾಗಿದ್ದೇವೆ. ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ತನ್ನ ಸೂರ್ಯನು ಮೂಡುವಂತೆ ಮಾಡುವ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುವಂತಹ ನಮ್ಮ ಸ್ವರ್ಗೀಯ ತಂದೆಯನ್ನು ನೋಡಬೇಕೆಂದು ಆತನು ನಮಗೆ ಸೂಚಿಸುತ್ತಾನೆ. ಪ್ರಿಯರೇ, ಕರ್ತನು ನಮಗೆ ಸೂಚಿಸುವುದು ಬಹಳ ಒಳ್ಳೆಯದಾಗಿದೆ. ಒಳ್ಳೆಯದಾದಂಥದ್ದನ್ನು ನಮಗೆ ತೋರಿಸುವವರಾಗಿದ್ದಾರೆ. ಒಳ್ಳೆಯದನ್ನೇ ಆತನ ಮಕ್ಕಳಿಗೆ ಕೊಡುವವರಾಗಿದ್ದಾರೆ. ಯೇಸು ಸ್ವಾಮಿ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ನೀವು ಒಳ್ಳೆಯದನ್ನೇ ಕೊಡ್ತೀರಿ ಸ್ವಾಮಿ. ದೇವರೇ, ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸಪ್ಪ. ತಿಳಿದು ಮಾಡಿರುವಂಥ ಪಾಪಗಳನ್ನು ಮನ್ನಿಸೋ, ತಿಳಿಯದೇ ಮಾಡಿರುವಂಥ ಪಾಪಗಳನ್ನು ನಿಮ್ಮ ರಕ್ತ ಚೆಲ್ಲಲ್ಪಡಿದ್ದೇವ್ರೆ ಸಹಾಯ ಮಾಡಪ್ಪ. ನಮ್ಮ ಕುಟುಂಬಗಳನ್ನು ಕಟ್ಟು, ನಮ್ಮ ಮಕ್ಕಳನ್ನು ಕಟ್ಟು ಸ್ವಾಮಿ. ದೇವರೇ, ಸೇವಕರಿಗಾಗಿ ಬೇಡ್ತೇನಪ್ಪ, ಸೇವಕರ ಕುಟುಂಬಗಳಿಗಾಗಿ ಬೇಡ್ತೇನೆ ಸ್ವಾಮಿ. ಸಹಾಯ ಮಾಡು.
ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಹಾಲೆಲೂಯಾ.